ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಕೊಟ್ಟು ಈ ವಿಡಿಯೋನ ಫುಲ್ ನೋಡಿ. ಫುಲ್ ವಿಡಿಯೋ ನೋಡಾದಮೇಲೆ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಪಕ್ಕದಲ್ಲೇ ಇರುವಂತಹ ಈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ. ಆ್ಯಂಡ್ ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ತುಂಬಾ ಚೆನ್ನಾಗಿರುವಂಥ ಫೇಮಸ್ ಆಗಿರುವಂಥ ಶಿವನಿಗೆ ಸಂಬಂಧಪಟ್ಟಂಥ ವಿಡಿಯೋ ಆಗಿರುತ್ತೆ. ಇಷ್ಟು ಹೇಳ್ತಾ ನಾನು ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನೀವಿವಾಗ ನೋಡ್ತಾ ಇರೋ ವಿಡಿಯೋ ಬಂದು ಫೇಮಸ್ ಆಗಿರುವಂಥ ಕರ್ನಾಟಕದಲ್ಲೇ ಫೇಮಸ್ ಆಗಿರುವಂಥ ಕೋಟಿಲಿಂಗೇಶ್ವರ ದೇವಸ್ಥಾನದ ದೇವಾಲಯ ದರ್ಶನ ಮತ್ತು ಅದರ ಬಗ್ಗೆ ಒಂದಿಷ್ಟು ಮಾಹಿತಿ. ಕೋಲಾರ ಟ್ರಿಪ್ಪಿಗೆ ಹೋದಾಗ ನಾವು ನೋಡಲೇಬೇಕು ಅಂದ್ಕೊಂಡು ಹೋದಂಥ ಪ್ಲೇಸ್ಗಳಲ್ಲಿ ಇದು ಕೂಡ ಒಂದು. ನಾನು ಇಲ್ಲಿಗೆ 2ನೇ ಬಾರಿ ನಾನು ಹೋಗ್ತಿರುವಂಥದ್ದು. ತುಂಬ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದೆ, ಅಷ್ಟಾಗಿ ನೆನಪಿರಲಿಲ್ಲ. ಸಂಡೇ ಹೋಗಿದ್ದು, ಸಿಕ್ಕಾಬಟ್ಟೆ ಬಿಸಿಲಿತ್ತು ಮತ್ತು ರಶ್ ಕೂಡ ಇದ್ದರು. ಇಲ್ಲಿ ಟಿಕೆಟ್ ತೊಗೊಂಡು ಹೋಗಬೇಕು. ಆ್ಯಂಡ್ ಆ್ಯಸ್ ಯೂಶ್ವಲ್ ಒಳಗಡೆ ಮೊಬೈಲ್ ಅಲೋ ಇಲ್ಲ. ಇಲ್ಲಿಂದ ಲಿಂಗಗಳು ಶುರುವಾಯಿತು. ಆ್ಯಂಡ್ ಇನ್ನೊಂದು ಕೋಟಿಲಿಂಗ ಅಂತ ಹೆಸರಿದೆ, ಬಟ್ ಇನ್ನೂ ಇಲ್ಲಿ ಕೋಟಿಲಿಂಗಗಳ ಪ್ರತಿಷ್ಠಾಪನೆ ಆಗಿಲ್ಲ. ಅದೇನು ಸ್ಟೋರಿ ಅನ್ನೋದನ್ನು ಮುಂದೆ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಎಂಟರ್ ಆಗ್ತಿದ್ದಂಗೆ ಲಿಂಗಗಳೆಲ್ಲ ಇದ್ವು. ಒಳಗೆ ಹೋದ್ವಿ. ಎಲ್ಲ ದೇವರ ದರ್ಶನ ಮಾಡಬೇಕಂದ್ರೆ ನೀವು ಕೋಟಿಲಿಂಗಕ್ಕೆ ಬರಬೇಕು. ಆಲ್ಮೋಸ್ಟ್ ಎಲ್ಲ ದೇವರುಗಳ ದೇವಾಲಯನೂ ಇಲ್ಲಿದೆ. ಯಾವ ದೇವ್ರದಿಲ್ಲ ಅನ್ನೋ ಹಾಗೆ ಇಲ್ಲ. ಬ್ರಹ್ಮನಿಗೆ ಸಂಬಂಧಪಟ್ಟಂಥ ಬ್ರಹ್ಮದೇವನ ದೇವಾಲಯವನ್ನು ಕೂಡ ನಾವಿಲ್ಲಿ ನೋಡಬಹುದು. ಎತ್ತ ನೋಡಿದರೂ ಶಿವಲಿಂಗಗಳು ಕಾಣಿಸ್ತಾ ಇದ್ವು. ನನಗಂತೂ ಪರ್ಸ್ನಲಿ ಫೇವ್ರೆಟ್ ಗಾಡ್ ಅಂತಂದರೆ ಲಾರ್ಡ್ ಶಿವನೇ. ನಿಮಗೆಲ್ಲ ಯಾವ ದೇವ್ರು ಇಷ್ಟ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆಯಿತಾ? ಆ್ಯಂಡ್ ವಿಡಿಯೋದಲ್ಲಿ ಕೆಲವೊಂದು ಕಡೆ ನಾನ್ ವಾಯ್ಸ್ ಕೊಟ್ಟಿದ್ದೀನಿ, ಇನ್ನು ಕೆಲವೊಂದು ಕಡೆ ಓನ್ ವಾಯ್ಸ್ನ ಕೊಟ್ಟಿದ್ದೀನಿ. ನಾವು ಫಸ್ಟ್ ಸಿಗೋದೆ ಬ್ರಹ್ಮ ವಿಷ್ಣು ಮಹೇಶ್ವರರ ದೇವಸ್ಥಾನಕ್ಕೆ. ಇಲ್ಲಿ ಇವಾಗ ಸ್ವಲ್ಪ ದೇವಾಲಯದ ಬಗ್ಗೆ, ಈ ಸ್ಥಳದ ಬಗ್ಗೆ ತಿಳ್ಕೊಳ್ಳೋಣ. ಕೋಲಾರ ಜಿಲ್ಲೆಯ ಕಮ್ಮಸಂದ್ರ ಗ್ರಾಮದಲ್ಲಿರುವಂಥ ಕೋಟಿಲಿಂಗೇಶ್ವರ ದೇವಸ್ಥಾನವು ವಿಶ್ವದ ಅತಿ ಎತ್ತರದ 108 ಅಡಿ ಶಿವಲಿಂಗ ಮತ್ತು ಬೃಹತ್ ನಂದಿ ಪ್ರತಿಮೆಗೆ 35 ಅಡಿ ಅಂದರೆ ನಂದಿ ಬಂದು 35 ಅಡಿ ಇದೆ. ಈ ಪ್ರತಿಮೆಗೆ ಪ್ರಸಿದ್ಧಿಯಾಗಿದೆ. ಇಲ್ಲಿ ನೋಡ್ತಿರುವಂಥದ್ದೇ ಮೊದಲಿಗೆ ಬ್ರಹ್ಮ ಮತ್ತು ಸರಸ್ವತಿ ದೇವರ ದರ್ಶನವನ್ನು ಮಾಡ್ಬೋದು. ನೆಕ್ಸ್ಟು ವಿಷ್ಣು, ನೆಕ್ಸ್ಟು ಶಿವನ ದರ್ಶನವನ್ನು ಮಾಡಬಹುದು. 1980ರಲ್ಲಿ ಸ್ವಾಮಿ ಸಾಂಬಶಿವಮೂರ್ತಿಯವರಿಂದ ಸ್ಥಾಪಿತವಾದ ಈ ತಾಣ 15 ಎಕರೆ ಪ್ರದೇಶದಲ್ಲಿ ಲಕ್ಷಾಂತರ ಸಣ್ಣ ಶಿವಲಿಂಗಗಳನ್ನು ಹೊಂದಿದೆ. ಮಹಾಶಿವರಾತ್ರಿಯಂದು ಇಲ್ಲಿ ವಿಶೇಷ ಪೂಜೆಯನ್ನು ನಡೆಯುತ್ತದೆ ಅಂತಲೇ ಹೇಳ್ಬೋದು. ಇಲ್ಲಿ ವಿಷ್ಣುವಿನ ದರ್ಶನ ಮಾಡಿದ ನಂತರ ನೆಕ್ಸ್ಟು ಶಿವಪಾರ್ವತಿಯರ ದರ್ಶನ ಮಾಡಿ ಆಚೆ ಹೋದರೆ ನೆಕ್ಸ್ಟು ಸಿಗುವಂಥದ್ದೇ ಮೂಲ ಶಿವಲಿಂಗ, ಮೊಟ್ಟ ಮೊದಲ ಶಿವಲಿಂಗ. ಕೋಟಿಲಿಂಗದಲ್ಲಿ ಸ್ಥಾಪನೆಯಾದಂಥ ಮೊಟ್ಟ ಮೊದಲ ಶಿವಲಿಂಗದ ದೇವಾಲಯಕ್ಕೆ ನಾವು ಹೋಗ್ತೀವಿ. ಇಲ್ಲಂತೂ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಇಲ್ಲಿ ಅರ್ಚಕರು ಅದ್ರ ಬಗ್ಗೆ, ದೇವಾಲಯದ ಬಗ್ಗೆ ಮಾಹಿತಿನ ಕೂಡ ಹೇಳ್ತಾರೆ. ಇಲ್ಲೆಲ್ಲ ಕಡೆ ಲಿಂಗಗಳಿದ್ವು. ಇನ್ನು ಈ ದೇವಾಲಯದ ಬಗ್ಗೆ ಒಂದಷ್ಟು ಪ್ರಮುಖ ವಿವರಗಳನ್ನು ನೋಡೋದಾದರೆ, ಕಮ್ಮಸಂದ್ರ ಕೋಲಾರ ಜಿಲ್ಲೆಯಿಂದ ಸುಮಾರು 8 ಕಿಲೋಮೀಟರ್, ಬೆಂಗಳೂರಿಂದ 80-90 ಕಿಲೋಮೀಟರ್ ಆಗುತ್ತೆ ಈ ಸ್ಥಳಕ್ಕೆ. ಇಲ್ಲಿನ ಪ್ರಮುಖ ಆಕರ್ಷಣೆ, ಅಟ್ರಾಕ್ಟಿವ್ ಏನಪ್ಪ ಅಂತ ಹೇಳಿದ್ರೆ 108 ಅಡಿ ಎತ್ತರದ ಮುಖ್ಯ ಶಿವಲಿಂಗ, 35 ಅಡಿ ಎತ್ತರದ ನಂದಿ ಮತ್ತು ಲಕ್ಷಾಂತರ ಲಿಂಗಗಳು. ಸ್ವಾಮಿ ನೋಡು ನೋಡಿ, ಇದೇ ಮೂಲ ದೇವರು ಮಂಜುನಾಥ ಸ್ವಾಮಿ. ಕೋಟಿಲಿಂಗೇಶ್ವರ ಅಂದ್ರೆ ಇದೆ. ಕೋಟಿಲಿಂಗಕ್ಕೆ ಪ್ರಥಮ ಶಿವಲಿಂಗ ಇದು. ಶಿವಲಿಂಗಕ್ಕೆ ಮುಖವಾಡವಿಟ್ಟು ಅಲಂಕಾರ ಎಲ್ಲ ಸೇರಿ 90 ಲಕ್ಷ ಲಿಂಗ ಆಗಿದೆ. ಇನ್ನೂ 1 ಕೋಟಿ ಲಿಂಗ ಆಗಿಲ್ಲ. ಆಗ್ಬೇಕು ಅನ್ನೋದು ಸ್ವಾಮಿಜವರದ್ದು ಸಂಕಲ್ಪ. 90 ಲಕ್ಷ ಲಿಂಗಕ್ಕೆ ಇದು ಮೊದಲು ಮಂಜುನಾಥ ಸ್ವಾಮಿ. ಈ ಒಂದು ಲಿಂಗದಿಂದನೇ ಕೋಟಿಲಿಂಗ ಆಗಿರೋದು. ಮೈನ್ ಟೆಂಪಲ್ ಇದೆ, ಶಿವ ಟೆಂಪಲ್. ಪೂಜೆ ತಂದಿರೋರು ಕೊಡಿ, ಅರ್ಚನೆ ಮಾಡಿಸ್ಕೊಡಿ, ಮಂಗಳಾರತಿ ಕೊಡ್ತಿ ತಗೊಂಡು. ಮೈನ್ ಟೆಂಪಲ್ ಇದೆ, ಶಿವ ಟೆಂಪಲ್, ಮಂಜುನಾಥ स्वामी. ये मेन मंदिर शंकर भगवान, नीचे शिवलिंग, ऊपर मुखवाड. टोटली 90 लाख शिवलिंग, टोटली 90 लाख हो गया पूरा. ये फर्स्ट शिवलिंग, पहला लिंग.
ಮೈನ್ ಮಂದಿರ್ ಶಂಕರ ಭಗವಾನ್, ಮೈನ್ ಪೂಜಾ ಇದೆ, ಮೈನ್ ಟೆಂಪಲ್ ಶಿವ ಟೆಂಪಲ್. ನಮಸ್ಕಾರ ಮಾಡ್ಕೊಳ್ಳಿ, ಹೇಳಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸಿಲ್ಲ ಅಂದರೆ ದೇವರ ವಿಗ್ರಹವನ್ನು ಇಲ್ಲಿ ದರ್ಶನ ಮಾಡ್ಕೊಳ್ಳಿ. ಓಂ ನಮಃ ಶಿವಾಯ. ಇಲ್ಲಿ ದರ್ಶನ ಮಾಡಿ ಆಚೆ ಬಂದ್ವಿ. ಇಲ್ಲೆಲ್ಲ ಕಡೆ ಲಿಂಗಗಳೇ ಇದ್ವು. ನಾನು ಈ ದೇವಾಲಯಕ್ಕೆ ಎಕ್ಸಾಕ್ಟಾಗಿ ಯಾವ ವರ್ಷ ಭೇಟಿ ನೀಡಿದ್ದೀನಿ ಅನ್ನೋದು ನನಗೆ ನೆನಪಿಲ್ಲ. ಬಟ್ ನಾನು ಈ ದೇವಾಲಯಕ್ಕೆ ಬಂದಾಗ 86 ಲಕ್ಷ ಲಿಂಗಗಳಿದ್ವು. ಇನ್ನೂ 14 ಲಕ್ಷ ಲಿಂಗ ಬೇಕು ಕೋಟಿ ಲಿಂಗ ಆಗೋದಕ್ಕೆ ಅಂತ ಹೇಳಿದರು. ಇವಾಗ 90 ಲಕ್ಷ ಲಿಂಗಗಳಾಗಿವೆ. ನೆಕ್ಸ್ಟ್ ಹೋಗಿದ್ದು ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ. ಇಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಇದೆ. ನೋಡಿ, ಹರೇ ಶ್ರೀನಿವಾಸ ಕುಬೇರ ಸ್ಥಾನವಾದ ಉತ್ತರಾಭಿಮುಖ ವೈಕುಂಠ ದ್ವಾರ, ಕುಬೇರ ದ್ವಾರ ತಾಯಿ ಕುಬೇರ ವೆಂಕಟರಮಣ. ಚೈತ್ರ ಮಾಸ ಅಲಂಕಾರ ಇರುತ್ತಮ್ಮ. ಹೂವಿನ ಅಲಂಕಾರ ಸೇವೆ. ಶ್ರೀನಿವಾಸ ಅಲಂಕಾರ ಪ್ರಿಯ. ಭಗವಂತ ವರವನ್ನು ನೀಡುವವರು. ವರಹಸ್ತ ಇರುತ್ತಮ್ಮ. ವರಹಸ್ತ ಕುಬೇರ ವೆಂಕಟರಮಣ. ತಮ್ಮ ಮನಸ್ಸಿನಲ್ಲಿ ಯಾವುದೇ ಇಷ್ಟಾರ್ಥ ಪ್ರಾರ್ಥನೆ ಮಾಡಿ, ಕುಟುಂಬದಲ್ಲಿ ಲಕ್ಷ್ಮೀ ಕಟಾಕ್ಷ, ವ್ಯಾಪಾರ ವ್ಯವಹಾರ, ತಮ್ಮ ಕುಟುಂಬಗಳ ಅಭಿವೃದ್ಧಿ ಆಗಲಿ ಅಂತ ಸಂಕಲ್ಪ ಮಾಡಿ ಭಗವಂತನ ಅಲಂಕಾರ ಸೇವೆಗೆ ತಮ್ಮ ಭಕ್ತಿ ಒಂದು ಕಾಣಿಕೆ ಸಲ್ಲಿಸಿದ್ರೆ ಸ್ವಾಮಿಗೆ ಪ್ರತಿನಿತ್ಯ ಇದೇ ರೀತಿ ಹೂವು ಹಾಕ್ತೀವಿ. ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ವೆಂಕಟೇಶ್ವರ, ಸಾಯಿಬಾಬಾ, ಅಯ್ಯಪ್ಪ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ, ಈಗ ರಾಮ ಲಕ್ಷ್ಮಣ ಸೀತೆ ವಿಗ್ರಹ ನೋಡಿದ ನಂತರ ಅಯ್ಯಪ್ಪ ಸ್ವಾಮಿ ವಿಗ್ರಹವನ್ನು ನೋಡಿದ್ರಿ. ಎಲ್ಲ ರೀತಿಯ ದೇವರ ಮೂರ್ತಿಗಳನ್ನು ನಾವಿಲ್ಲಿ ಕಾಣಬಹುದು. ಇಲ್ಲಿ ಮುಖ್ಯ ಶಿವಲಿಂಗದ ಸುತ್ತ ಬ್ರಹ್ಮ, ವಿಷ್ಣು, ಮಹೇಶ್ವರ, ವಿನಾಯಕ, ಅಯ್ಯಪ್ಪ, ಆಂಜನೇಯ, ಪಾರ್ವತಿ, ಲಕ್ಷ್ಮೀ, ಶನಿ ಮಹಾತ್ಮ, ಸಾಯಿಬಾಬಾ ಇನ್ನು ಮುಂತಾದ ದೇವರುಗಳನ್ನು, ಮೂರ್ತಿಗಳನ್ನು ನಾವು ದರ್ಶನ ಮಾಡಬಹುದು. ಇಷ್ಟೇ ಶಾಲೆಯಲ್ಲಿ ಅವ್ರ ಮುಖ ನೋಡಿ ಇಷ್ಟೇ ಅವ್ರದ್ದು. ಇವಳಂತೂ ಫುಲ್ ಆಕ್ಟಿವ್ ಆಗೋಳ. ಇನ್ನು ಲಿಂಗಗಳಿಗೆಲ್ಲ ಇದು ಮಾಡ್ತಾಳಂತೆ. ನಾನೇ ಮಾಡಿದ್ದು. ಇನ್ನು ಈ ದೇವಾಲಯದ ವಿಶೇಷತೆಯನ್ನು ನೋಡೋದಾದರೆ, ಭಕ್ತರು ತಮ್ಮ ಹೆಸರಿನಲ್ಲಿ ಸಣ್ಣ ಲಿಂಗಗಳನ್ನು ಪ್ರತಿಷ್ಠಾಪಿಸಬಹುದು ಮತ್ತು ಇಲ್ಲಿನ ದಾರವನ್ನು ಮರಕ್ಕೆ ಕಟ್ಟಿದರೆ ಇಷ್ಟಾರ್ಥ ಈಡೇರುತ್ತದೆ ಎಂಬ ನಂಬಿಕೆಯೂ ಕೂಡ ಇದೆ. ಇಲ್ಲಿ ನೋಡ್ತಿದ್ದೀರಲ್ವಾ, ಆಂಜನೇಯ ಸ್ವಾಮಿ, ಗಣಪತಿ, ಎಲ್ಲ ದೇವರ ವಿಗ್ರಹಗಳನ್ನು ದರ್ಶನ ಮಾಡ್ತಾ ಇದ್ದೀವಿ. ನಂತರ ಇಲ್ಲಿ ಲಿಂಗಕ್ಕೆ ಜಲಾಭಿಷೇಕ ಮಾಡುವಂಥ ಇದು ಕೂಡ ಇದೆ. ಒಂದಿಷ್ಟು ಕಾಣಿಕೆಯನ್ನು ಇಟ್ಟು ಲಿಂಗಕ್ಕೆ ಜಲಾಭಿಷೇಕ ಮಾಡ್ಬೋದು. ಅದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನೊಂದು ಕಡೆ ಇಲ್ಲಿ ಕಾಶಿಯಿಂದ ತಂದಿರುವಂಥ ಲಿಂಗವಂತೆ ಇದು. ಇದಕ್ಕೆ ನಾವು ಅಭಿಷೇಕವನ್ನು ಮಾಡ್ಬೋದು. ಇದಕ್ಕೆ ನಾವು ಅಭಿಷೇಕವನ್ನು ಮಾಡಿದ್ವಿ. ತುಂಬ ಖುಷಿ ಆಯಿತು. ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ಇದನ್ನು. ಅಲ್ಲಿಂದ ಆಚೆ ಬಂದು ಫೋಟೋಸ್ ವೀಡಿಯೋಸ್ಗಳು ಮಾಡ್ಕೊಳ್ತಾ ಇದ್ವಿ. ಆಲ್ಮೋಸ್ಟ್ ಇದು 1 ಮಂತ್ ಆಯಿತಾ ಬಂತು ಅಂತ ಅಂದ್ಕೊಳ್ಳಿ. ಅಲ್ಲಿ ಹುಡುಗರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಲ್ವಾ. ಫೈನಲಿ ಇವಾಗ ದೊಡ್ಡ ಲಿಂಗ ನೋಡೋದ್ರ ಕಡೆಗೆ ನಾವು ಬಂದ್ವಿ. ಅತಿ ಎತ್ತರದ ಶಿವಲಿಂಗ ಇದು ಅಂತಲೇ ಹೇಳಬಹುದು. ಇನ್ನು ಈ ಕ್ಷೇತ್ರದಲ್ಲಿ ಮುಂದಿನ ಕೆಲವು ದಶಕಗಳಲ್ಲಿ ಕೋಟಿಲಿಂಗ ಸ್ಥಾಪನೆ ಆಗುವ ಸಾಧ್ಯತೆ ಇದೆ. ಅಂತ ವಿಟ್ನೆಸ್ಗೆ ನಮ್ಮ ಕಣ್ಣು ಸಾಕ್ಷಿಯಾಗುತ್ತೋ ಇಲ್ವೋ ಅಂತ ನೋಡಬೇಕು. ನಾವಂತೂ ಅಪರೂಪಕ್ಕೆ ಬಂದಿದ್ದೀವಿ ಅಂತ ಸಿಕ್ಕಾಬಟ್ಟೆ ವೀಡಿಯೋಸ್ಗಳನ್ನ ಮಾಡ್ಕೋತಾ ಇದ್ವಿ. ಕಾಲು ಸುಡ್ತಿದ್ರು ನಾವು ವೀಡಿಯೋ ಮಾಡ್ಕೊಳ್ಳೋದು ಅಂತೂ ಬಿಟ್ಟಿರಲಿಲ್ಲ. ಆ್ಯಂಡ್ ಈ ಜಾಗದಲ್ಲಿ ಒಂದು ಫೇಮಸ್ ಮೂವಿ ಶೂಟಿಂಗ್ ಆಗಿದೆ. ಯಾವ ಮೂವಿ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರುತ್ತೆ. ಅಲ್ಲಿ ಆ ಮೂವಿ ಸಾಂಗ್ಸ್ಗಳು ಕೂಡ ತುಂಬಾ ಫೇವ್ರೇಟು. ನಿಮಗೆ ಗೊತ್ತಿದ್ರೆ ಯಾವ ಮೂವಿ ಅಂತ ಕಮೆಂಟ್ ಮಾಡಿ. ನಾವು ಲಿಂಗಕ್ಕೆ ಸಿಕ್ಕಿದ ಕಡೆ ಎಲ್ಲ ಹೂವು ಹಾಕೋದು, ವೀಡಿಯೋ ಮಾಡ್ಕೊಳ್ಳೋದು ಮಾಡ್ತಾಯಿದ್ವಿ. ನೋಡಿ, 4 ಲಕ್ಷ ಅಷ್ಟೇ ಇನ್ಕ್ರೀಸ್ ಆಗಿದೆ ನಾನು ಅವಾಗ ಬಂದಿದ್ದಕ್ಕೂ ಇವಾಗ ಬಂದಿದ್ದಕ್ಕೂ ಲಿಂಗಗಳು. ಇಲ್ಲೆಲ್ಲ ವೀಡಿಯೋ ಮಾಡಿಕೊಂಡು ನಾನು ಮುಗಿತೇನೋ ದೇವಸ್ಥಾನಗಳು ಅಂದ್ಕೊಂಡ್ರೆ, ಇನ್ನು ಸಾಯಿಬಾಬನ ದೇವಸ್ಥಾನ, ಶನಿ ಮಹಾತ್ಮನ ದೇವಸ್ಥಾನ ಎಲ್ಲ ಸಿಕ್ತು. ಖುಷಿ ಆಯಿತು. ಬಟ್ ಅರ್ಧ ದಿನ ಅಂತೂ ಸಾಕಾಗಲ್ಲ. ಒಂದು ದಿನ ಬೇಕು ಇದನ್ನು ಫುಲ್ಲು ನೋಡ್ತೀನಿ ಪೀಸಾಗಿ ಅಂತ ಅಂದರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ದಯವಿಟ್ಟು ರಜೆ ದಿನಗಳಲ್ಲಿ ಬರೋಕ್ಕೆ ಹೋಗಬಾರ್ದು. ಸಿಕ್ಕಾಬಟ್ಟೆ ಜನ ಇರ್ತಾರೆ. ಬರೀ ನಮ್ಮ ಕರ್ನಾಟಕದ ಅಲ್ಲ, ಬೇರೆ ಬೇರೆ ಕಡೆಯಿಂದಲೂ, ಬೇರೆ ಬೇರೆ ಲ್ಯಾಂಗ್ವೇಜ್ ಅವರು, ಬೇರೆ ಬೇರೆ ಸ್ಥಳಗಳಿಂದಲೂ ಈ ಸ್ಥಳಕ್ಕೆ ಭೇಟಿಯನ್ನು ನೀಡ್ತಾರೆ. ಈ ಶಿವಲಿಂಗದ ಕಡೆ, ದೊಡ್ಡ ಶಿವಲಿಂಗದ ಕಡೆ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ನೀವ್ಯಾರೆಲ್ಲ ಈ ವಿಡಿಯೋ ನೋಡ್ತಿರೋರು ಕೋಟಿಲಿಂಗ ನೋಡಿದರೆ ನಾನು ಕೂಡ ನೋಡಿದ್ದೀನಿ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಹೋದಾಗ ಹೇಳಿರ್ತಾರೆ ಎಷ್ಟು ಲಕ್ಷ ಲಿಂಗ ಇತ್ತು ಅಂತ. ನಿಮಗೆ ಗೊತ್ತಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಲ್ಲಿಂದ ಬಂದಮೇಲೆ ಇಲ್ಲೂ ಕೂಡ ಇನ್ನೊಂದು ಲಿಂಗ ಇತ್ತು. ಲಿಂಗ ಮತ್ತು ನಂದಿ ವಿಗ್ರಹ, ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡ್ವಿ. ಆನೆಗಳು ಎಲ್ಲ ನೋಡಿದ್ರು ಲಿಂಗಗಳು ಕೆಲವೊಂದು ಅಳ್ಳಾಡ್ತಿದ್ವು, ಮುಟ್ಟಿದ್ರೆ ಬಂದ್ಬಿಡೋ ಥರ. ಅಂದರೆ
ಅದೇ ರೀತಿ ಲಿಂಗಗಳಂತ ಅನಿಸುತ್ತೆ. ಊರೊಳಗೆ ಎಂಟರ್ ಆಗ್ತಿದ್ದಂಗೆ ಲಿಂಗಗಳನ್ನು ನಾವು ಕಾಣ್ಬೋದು. ರೋಡಿಗೂ ಕೂಡ ಆ ದೊಡ್ಡ ಲಿಂಗ ಕಾಣಿಸುತ್ತೆ. ಇಲ್ಲಿ ಯಾವುದೋ ದೇವಿಗಳದ್ದು ವೀಡಿಯೋ ಎಲ್ಲ ಇತ್ತು. ಬಿಸಿಲು ಇನ್ನೂ ಡೀಟೇಲಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಇಲ್ಲಿ ಬಂದರೆ ನಾವು ಶನಿ ಮಹಾತ್ಮ ಮತ್ತು ಸಾಯಿಬಾಬಾ ದೇವರುಗಳ ದರ್ಶನವನ್ನು ಮಾಡಿದ್ವಿ. ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಎಣ್ಣೆ ಇಟ್ಟಿರ್ತಾರೆ. ಅದು ಏನಪ್ಪ ಶನಿ ಸಿಂಗನಾಪುರ ಇರೋ ಥರನೇ ಕಲ್ಲಿಟ್ಟಿದ್ದಾರೆ. ಅಲ್ಲಿಗೆ ನಮ್ಮ ಕೈಯಿಂದನೇ ಎಣ್ಣೆ ಅಭಿಷೇಕವನ್ನು ಮಾಡಬಹುದು. ಅದು ತುಂಬಾ ಯೂನಿಕ್ ಆಗಿದೆ. ನಾನು ಶನಿ ಸಿಂಗಾಪುರಕ್ಕೆ ಹೋಗಿಲ್ಲ. ಇಲ್ಲಿ ನೋಡಿ ಅದನ್ನು ದರ್ಶನ ಮಾಡಿ ತುಂಬಾ ಖುಷಿ ಆಯಿತು. ಇಲ್ಲಿ ನೋಡ್ತಿದ್ದೀರಲ್ಲ ಇಷ್ಟು ದೊಡ್ಡ ಸಾಯಿಬಾಬಾ ಸ್ವಾಮಿಯ ವಿಗ್ರಹವನ್ನು ಸಾಯಿಬಾಬಾ ಸ್ವಾಮಿ ದರ್ಶನ ಪಡೆದಿದ್ದು ಖುಷಿ ಆಯಿತು. ಅದೇನೋ ಒಂಥರಲ್ಲ ಎಲ್ಲ ಆಲ್ ಇನ್ ಒನ್ ಅಂತ ಈ ಕೋಟಿಲಿಂಗದಲ್ಲಿ ನಾವು ಎಲ್ಲ ದೇವತೆಗಳನ್ನು ಬ್ರಹ್ಮಾಂಡನೇ ನೋಡ್ದಂಗೆ ಅನಿಸ್ತು ನನಗಂತೂ. ಇಲ್ಲಿ ನೋಡ್ತಿದ್ದೀರಲ್ಲ ಇದೇ ಕಲ್ಲು, ಇದು ಶನಿ ಮಹಾತ್ಮನ ವಿಗ್ರಹ. ಇಲ್ಲಿ ದರ್ಶನ ಮಾಡಿ ನಾವು ಈ ಕಲ್ಲಿಗೆ ಎಣ್ಣೆ ಹಾಕೋರು ಅರ್ಸ್ಕೊಂಡು ಅಥವಾ ಶನಿ ಶಾಂತಿಗಾಗಿ ಇಲ್ಲಿ ಅಭಿಷೇಕ ಎಣ್ಣೆನ ಮಾಡ್ಬೋದು. ಇಲ್ಲೆಲ್ಲರೂ ಫೋಟೋಸ್ ವೀಡಿಯೋಸ್ ತಗೊಳ್ಳೋದ್ರಲ್ಲಿ ಬ್ಯುಸಿಯಾಗಿದ್ದರು. ಫೈನಲಿ ನಾವು ಕೂಡ ಕೋಟಿಲಿಂಗೇಶ್ವರ ದೇವಾಲಯದ ದರ್ಶನವನ್ನು ಮುಗಿಸಾದ್ಮೇಲೆ ಇನ್ನೇನು ಮನೆಗೆ ಹೊರಡೋಣ. ಆಲ್ಮೋಸ್ಟ್ ಈ ಕಡೆ ಕೋಲಾರ ಸುತ್ತ ಇದ್ದಂಥ ಟ್ರಿಪ್ಗಳದ್ದು ಪ್ಲೇಸ್ಗಳನ್ನ ಮುಗಿಸಿದ್ವಿ. ಇದೇ ಲಾಸ್ಟ್ ವೀಡಿಯೋ ಆಗಿರುತ್ತೆ. ಇನ್ನೊಂದು ವೀಡಿಯೋ ಇದೆ ಟೆಂಪಲ್ದು, ಅದರದ್ದು ನಾನು ಇನ್ಫಾರ್ಮೇಷನ್ ತೊಗೊಂಡು ನಾನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಅಪ್ಲೋಡ್ ಮಾಡಲ್ಲ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಏನಾದರೂ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಯಾರೆಲ್ಲ ಇಷ್ಟೊತ್ತವರೆಗೂ ತುಂಬ ತಾಳ್ಮೆಯಿಂದ ವಿಡಿಯೋ ನೋಡಿದ್ದೀರಾ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ಬರ್ತೀನಿ ನಿಮ್ಮ ಮುಂದೆ ಒಂದು ಹೊಸ ವಿಡಿಯೋ ಒಂದಿಗೆ ಆ್ಯಂಡ್ ಮೀನಿಂಗ್ಫುಲ್ ವಿಡಿಯೋ ಒಂದಿಗೆ ಅಂತ ಹೇಳ್ತಾ ಸದ್ಯಕ್ಕೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಕೋಲಾರ ಟ್ರಿಪ್ನ ವಿಡಿಯೋ ಎಂಡ್ ಕೂಡ ಆಗ್ತಾಯಿದೆ. ಬಾಯ್ ಮತ್ತೆ ಸಿಗೋಣ.